ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಮನೆಗೆ ಹೆಣ್ಮಕ್ಳಾದಂಥ ನಾವುಗಳು ಈ ಥರ ತಪ್ಪುಗಳು ಮಾಡೋದ್ರಿಂದ ನಮ್ಮ ಮನೆಗಳಿಗೆ ಹಲವಾರು ಸಮಸ್ಯೆಗಳು ಬರುತ್ತೆ. ನಮ್ಮ ಮನೆ ಉದ್ಧಾರ ಆಗ್ತಿಲ್ಲ, ಏಳಿಗೆ ಆಗ್ತಿಲ್ಲ, ನಮಗೆ ಅಂದ್ಕೊಂಡಿದ್ದು ಕೆಲಸ ಯಾವುದೂ ಮಾಡೋಕ್ಕಾಗ್ತಿಲ್ಲ, ದುಡ್ದಂಥ ಹಣ ನಮ್ಮ ಕೈ ಸೇರ್ತಾಯಿಲ್ಲ, ನೀರಿನ ಥರ ಖರ್ಚಾಗ್ತಿರುತ್ತೆ. ಸಾಕಷ್ಟು ಸಮಸ್ಯೆಗಳು ಅನ್ನೋದು ಹಿಂದಿಂದೇನೆ ಸಮಸ್ಯೆಗಳು ಬರ್ತಿದೆ, ಒಂದಾದ್ಮೇಲೆ ಒಂದು ಸಮಸ್ಯೆ ಬರ್ತಿದೆ. ಇದಕ್ಕೆಲ್ಲ ಒಂದು ಕಾರಣ ಅಂತಂದರೆ ನಾವು ಮಾಡೋ ತಪ್ಪುಗಳು. ನಾವು ಮಾಡೋ ಸರಿ ಆಗಿರ್ಬೋದು, ತಪ್ಪಾಗಿರ್ಬೋದು. ಸರಿ ಮಾಡಿದ್ರೆ ನಮ್ಮನೆ ಅಭಿವೃದ್ಧಿ ಆಗುತ್ತೆ. ಈ ಥರ ಕೆಲವು ವಿಷಯಗಳಲ್ಲಿ ನಾವು ತಪ್ಪು ಮಾಡ್ತು ಅಂತಂದರೆ ಖಂಡಿತ ನಮಗೆ ಒಳ್ಳೆಯದಂತೂ ಆಗೋದಿಲ್ಲ. ಆ ಮನೆಯಲ್ಲಿ ಲಕ್ಷ್ಮೀದೇವಿ ಇರೋದಿಲ್ಲ, ದಾರಿದ್ರ್ಯ ಲಕ್ಷ್ಮಿ ಮನೆಗೆ ಬರ್ತಾಳೆ. ದಾರಿದ್ರ್ಯ ಲಕ್ಷ್ಮಿ ಬರೋದಕ್ಕೆ ನಾವು ಆಹ್ವಾನ ಮಾಡೋದಕ್ಕೆ ಹೋಗ್ಬಾರ್ದು. ತಾಯಿ ಲಕ್ಷ್ಮೀದೇವಿ ಯಾವಾಗಲೂ ನಮ್ಮ ಮನೆಯಲ್ಲಿ ಇರಬೇಕು. ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ಯಾವಾಗಲೂ ಇರಬೇಕು ಅಂದರೆ ನಾವು ಕೆಲವು ವಿಷಯಗಳನ್ನ ನಾವು ಹೆಣ್ಮಕ್ಳಾದಂಥವ್ರು ನಾವು ಪಾಲಿಸಲೇಬೇಕು. ಅದನ್ನು ನಾವು ಪಾಲಿಸ್ಲಿಲ್ಲ ಅಂತಂದರೆ ಈ ಥರ ಕಷ್ಟಗಳು ಅನ್ನೋದು ಹಿಂದಿಂದೇನೆ ಬರ್ತಿರುತ್ತೆ. ದಾರಿದ್ರ್ಯ ಅಂತ ಹೇಳ್ತೀವಲ್ಲ, ಆ ದಾರಿದ್ರ್ಯ ನಮ್ಮ ಬೆನ್ನತ್ತುತ್ತೆ. ನಾವು ಮಾಡೋವಂಥ ತಪ್ಪುಗಳಿಂದನೇ ನಮಗೆ ದಾರಿದ್ರ್ಯ ಬರೋವಂಥದ್ದು. ನಾವು ಮಾಡೋ ಒಳ್ಳೆ ವಿಷಯಗಳಿಂದನೇ ನಮಗೆ ಒಳ್ಳೆಯದಾಗ್ತಿರೋವಂಥದ್ದು. ಯಾವ ಮಾಡಿದ್ರೆ ಕೆಟ್ಟದಾಗುತ್ತೆ, ಯಾವ ಕೆಲಸ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳು ಮನೆ ಮುಂಬಾಗಿಲಿಗೆ ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಬೇಕು. ಲಕ್ಷ್ಮಿ ಆಗಮನ ಆಗ್ತಾಳೆ. ಮತ್ತು ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ತುಳಸಿ ಹತ್ರ ರಂಗೋಲಿ ಬಿಟ್ಟು ನಂತರ ನಾವು ಒಳಗಡೆ ಏನು ಕೆಲಸ ಇದೆಯೋ ಆ ಕೆಲಸನ ನಾವು ಮಾಡಬೇಕು. ಆವಾಗ ಲಕ್ಷ್ಮೀದೇವಿ ತಾನಾಗೆ ಬರೋದಕ್ಕೆ ನಾವು ಆಹ್ವಾನ ಮಾಡ್ದಂಗೆ ಆಗುತ್ತೆ. ಇನ್ನು ಒಂದು, ಮನೆಯಲ್ಲಿ ಗಡಿಯಾರ ನಿಂತೋಗಬಾರ್ದು. ನಿಂತೋಗಿದ ತಕ್ಷಣವೇ ನೀವು ಅದನ್ನು ಸರಿಪಡಿಸಿ ಅದನ್ನು ಮೂವ್ ಆಗೋ ಥರ ನೀವು ನೋಡ್ಕೋಬೇಕು. ಗಡಿಯಾರ ಹೇಗೆ ನಿಂತೋಗುತ್ತೋ ಹಾಗೆ ನಮ್ಮ ಕೆಲಸ ಕಾರ್ಯಗಳು ಸಹ ನಿಂತೋಗ್ತಿರುತ್ತೆ, ಬರೋಂಥ ದುಡ್ಡುಗಳು ಸಹ ನಿಂತೋಗ್ತಿರುತ್ತೆ. ಏನೊಂದು ನೀವು ಕೆಲಸ ಮಾಡ್ತಿರ್ತೀರೋ ಆ ಕೆಲಸದಲ್ಲೂ ಅಷ್ಟೇ ಯಶಸ್ಸು ಕೊಡೋದಿಲ್ಲ, ಎಲ್ಲೆಲ್ಲಿ ಇರುತ್ತೋ ಅಲ್ಲಲ್ಲೇ ನಿಂತೋಗ್ತಿರುತ್ತೆ. ಹಾಗಾಗಿ ಗಡಿಯಾರ ಮನೆಯಲ್ಲಿ ನಿಲ್ಲೋದಕ್ಕೆ ಬಿಡೋದಕ್ಕೆ ಹೋಗಬೇಡಿ. ಇನ್ನು ಕೆಲವು ನಿಮ್ಮ ಮನೆಯಲ್ಲಿ ಕೊಳಾಯಿ ಅಂದರೆ ನೀರು ಬರೋಂಥ ಕೊಳಾಯಿಗಳಲ್ಲಿ ನೀರು ಯಾವಾಗಲೂ ಲೀಕ್ ಆಗ್ತಿತ್ತು ಅಂತಂದರೆ ಅದನ್ನು ಸರಿಪಡಿಸ್ಕೊಳ್ಳಿ. ನೀರು ಯಾವಾಗಲೂ ಕೊಳಾಯಲ್ಲಿ ಲೀಕ್ ಆಗೋದು ಜಾಸ್ತಿ, ಅವಶ್ಯಕತೆಗಿಂತ ಹೆಚ್ಚಾಗಿ ನೀರು ಬಳಸೋದು ಮಾಡೋದ್ರಿಂದ ಲಕ್ಷ್ಮೀದೇವಿ ಸಹ ನಮ್ಮ ಮನೇಲೇ ಇರೋದಿಲ್ಲ. ನೀರು ಯಾವಾಗಲೂ ಹರಿತಿದ್ದಾಗೆ ದುಡ್ಡು ಸಹ ಹರ್ಕೊಂಡು ಹೋಗ್ತಿರುತ್ತೆ. ಹಾಗಾಗಿ ಈ ಥರ ಕೊಳಾಯಲ್ಲಿ ಏನಾದರೂ ನೀರು ಲೀಕ್ ಆಗ್ತಿದೆ ಅಂತಂದರೆ ಅದನ್ನು ಅಷ್ಟೇ ಸರಿ ಮಾಡ್ಕೊಳ್ಳಿ. ಮತ್ತು ನಾವು ಕಸ ಗುಡಿಸೋ ಪರ್ಕೆನ ಕಾಲಿನಿಂದ ಒದೆಯೋದಕ್ಕೆ ಹೋಗಬಾರ್ದು. ಆ ಕಸ ಗುಡಿಸೋ ಪರ್ಕೆನ ಹಾಸಿಗೆಗೆ ಮುಟ್ಟಿಸೋದಕ್ಕೆ ಹೋಗಬಾರ್ದು. ಕಾಲಿನಲ್ಲಿ ಒದ್ರೂ ತಪ್ಪಾಗುತ್ತೆ, ಮತ್ತು ಹಾಸಿಗೆನೂ ಅಷ್ಟೇ ಮುಟ್ಟಿಸ್ಬಾರ್ದು. ಹಾಸಿಗೆ ನಾವು ಮಲಗುವಂಥ ಜಾಗ ಅಲ್ವಾ, ಅದು ಮೈಲಿಗೆ ಆಗಿರುತ್ತೆ. ಹಂಗಾಗಿ ಪರ್ಕೆ ಅಂತಂದ್ರೇ ತಾಯಿ ಲಕ್ಷ್ಮೀ ಸ್ವರೂಪ. ಹಂಗಾಗಿ ಹಾಸಿಗೆನ ಮುಟ್ಟಿಸೋದಕ್ಕೆ ಹೋಗಬಾರ್ದು. ಮತ್ತು ಇನ್ನೂ ಒಂದು ತಪ್ಪು ನಾವು ಮಾಡೋದೇನು ಅಂತಂದರೆ ಹಾಸಿಗೆ ಮೇಲೆ ಕೂತ್ಕೊಂಡು ನಾವು ದುಡ್ಡು ಎಣಿಸೋವಂಥದ್ದು, ದುಡ್ಡನ್ನ ಹಾಸಿಗೆ ಮೇಲೆ ಇಡೋವಂಥದ್ದು. ಮತ್ತು ಒಡವೆ ವಸ್ತ್ರ ಹಾಕೋಬೇಕಾದ್ರೆ ಅದ್ರ ಮೇಲೆ ನಾವು ಒಡವೆ ವಸ್ತ್ರನ ಹಾಸಿಗೆ ಮೇಲೆ ಇಡೋವಂಥದ್ದು. ಹಾಸಿಗೆ ಅಂತಂದರೆ ನಾವು ಮಲಗುವಂಥ ಜಾಗ ಅಲ್ವಾ, ಅದು ಮೈಲಿಗೆ ಆಗಿರುತ್ತೆ. ಹಂಗಾಗಿ ಒಡವೆ ಆಗಿರ್ಬೋದು, ಇಲ್ಲ ಒಂದು ದುಡ್ಡು ಆಗಿರ್ಬೋದು. ಈಗ ನಾವು ಪೂಜೆ ಮಾಡೋದಕ್ಕೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ಸ್ನಾನ ಮಾಡಿ ನಾವು ಒಂದು ಒಳ್ಳೆ ಬಟ್ಟೆ ಹಾಕೋತೀವಲ್ಲ, ಮಡಿ ಬಟ್ಟೆ, ಆ ಬಟ್ಟೆನೂ ಅಷ್ಟೇ ಹಾಸಿಗೆ ಮೇಲೆ ಇಡೋದಕ್ಕೆ ಹೋಗಬಾರ್ದು. ಹಂಗಾಗಿ ಈ ಥರ ತಪ್ಪುಗಳನ್ನ ನಾವು ಮಾಡ್ತು ಅಂತಂದರೆ ಲಕ್ಷ್ಮೀದೇವಿ ಹೋಗಿ ನಮ್ಮನೆಗೆ ದಾರಿದ್ರ್ಯ ಲಕ್ಷ್ಮಿ ಬರ್ತಾಳೆ. ಮತ್ತು ಮಂಗಳವಾರ, ಶುಕ್ರವಾರ ಮತ್ತು ಮುಸ್ಸಂಜೆ ಟೈಮಲ್ಲಿ, ಪ್ರತಿ ದಿವಸ ಯಾವಾಗಲೇ ಆಗಿರ್ಬೋದು, ಮುಸ್ಸಂಜೆ ಟೈಮಲ್ಲಿ ಇಲ್ಲ ಮಂಗಳವಾರ ಶುಕ್ರವಾರ ಮನೆಯಿಂದ ಹೊರಗಡೆ ದಪ್ಪು ಅರಳುಪ್ಪು ಮತ್ತು ಅಕ್ಕಿ, ಹಿಟ್ಟು, ಸಾಂಬಾರು ಪುಡಿ, ಅರಿಶಿನ, ಕುಂಕುಮ ಈ ಥರ ಸುಮಾರು ವಸ್ತುಗಳನ್ನ ನಾವು ಮನೆಯಿಂದ ಹೊರಗಡೆ ಯಾರಿಗೂ ಅಷ್ಟೇ ಕೊಡೋದಕ್ಕೆ ಹೋಗಬಾರ್ದು. ಕೆಲವರು ಬರ್ತಾರೆ, ಬೇಕು ಅಂತಲೇ ಕೇಳ್ಕೊಂಡು ಬರ್ತಾರೆ. ಮತ್ತು ಹಾಲು, ಮೊಸರು ಈ ಥರ ವಸ್ತುಗಳನ್ನೂ ಅಷ್ಟೇ ಯಾರಿಗೂ ಅಷ್ಟೇ ಕೊಡೋದಕ್ಕೆ ಹೋಗಬಾರ್ದು. ಈಗ ಹಳ್ಳಿ ಕಡೆ ಹೇಳ್ತಾರಲ್ಲ, ದೀಪ ಹಚ್ಚಿದ ಮೇಲೆ ಮೊಸರನ್ನ ಮನೆಯಿಂದ ಹೊರಗಡೆ ಯಾರಿಗೂ ಕೊಡೋದಿಲ್ಲ. ಈಗ ಹಾಲಿಗೆ ಎಪ್ಪಾಕಬೇಕು ಅಂತ ಯಾರ ಹತ್ರನಾದರೂ ಮೊಸರು ಕೇಳ್ಕೊಂಡು ಹೋದರೆ ದೀಪ ಹಚ್ಚಿದ ಮೇಲೆ ಯಾರಷ್ಟೇ ಕೊಡೋದಿಲ್ಲ. ಹಂಗಾಗಿ ಏನು ಕೊಡೋದಿಲ್ಲ ಅಂತ ನಾವು
ಅದನ್ನು ಸಹ ತಿಳ್ಕೋಬೇಕು. ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ನಾವು ಅನ್ಕೋತೀವಿ, ಏನಕ್ಕೋಸ್ಕರ ಕೊಡೋದಿಲ್ಲ ಅದನ್ನೆಲ್ಲ ಅಂತ ಈ ಥರ ನಾವು ತಿಳ್ಕೊತಾ ಹೋಗಬೇಕು. ಲಕ್ಷ್ಮೀ ದೇವಿ ಹಾಲು ಮೊಸರಲ್ಲಾಗಿರ್ಬೋದು, ಮನೆ ದಿನಸಿ ಐಟಮಲ್ಲಿ ನಾವು ಅಡುಗೆಗೆ ಬಳಸುವಂಥ ದಿನಸಿ ಐಟಮಲ್ಲಿ ತಾಯಿ ಲಕ್ಷ್ಮೀ ದೇವಿ ಇರ್ತಾಳೆ. ಅಡುಗೆ ಮನೆಯಲ್ಲಿ ವಾಸವಾಗಿರ್ತಾಳೆ ಲಕ್ಷ್ಮೀ ದೇವಿ. ಹಂಗಾಗಿ ಈ ಥರ ವಸ್ತುಗಳನ್ನ ಮಂಗಳವಾರ, ಶುಕ್ರವಾರ ಮತ್ತು ಮುಸ್ಸಂಜೆ ಟೈಮಲ್ಲಿ ಯಾರಿಗೂ ಅಷ್ಟೇ ಕೊಡೋದಕ್ಕೆ ಹೋಗಬೇಡಿ. ಆ ಥರ ಕೊಡ್ತು ಅಂತಂದರೆ ತಾಯಿ ಲಕ್ಷ್ಮೀ ದೇವಿ ನಮ್ಮನೆ ಬಿಟ್ಟು ಹೊರಟೋಗ್ತಾಳೆ. ಈಗ ನೀವೇನು ಒಂದು ವಸ್ತು ಕೊಡ್ತೀರಾ ಆ ವಸ್ತು ಜೊತೆನೇ ಮನೆಯಿಂದ ಹೊರಗಡೆ ಹೋಗ್ತಾರೆ. ಮತ್ತು ಇನ್ನೂ ಒಂದು ವಿಷಯ ಏನು ಅಂತಂದರೆ, ಈಗ ಬೇರೆ ಹೆಣ್ಮಕ್ಳಿಗೆ ನೀವೊಂದು ಒಡವೆ ಕೊಡೋದಾಗಿರ್ಬೋದು, ಇಲ್ಲ ಒಂದು ಬಟ್ಟೆ ಕೊಡೋದಾಗಿರ್ಬೋದು, ಅಂದರೆ ನೀವು ಹುಟ್ಟಿರೋ ಬಟ್ಟೆನ ಬೇರೆಯವ್ರು ತೊಗೊಳ್ಳಿ ಉಟ್ಕೊಳ್ಳಿ ಅಂತ ಕೊಡೋದಾಗಿರ್ಬೋದು, ಈ ಥರ ತಪ್ಪು ಅಷ್ಟೇ ಯಾರಿಗೂ ಅಷ್ಟೇ ಮಾಡೋಕ್ಕೆ ಹೋಗಬಾರ್ದು. ನಾವು ಧರಿಸೋವಂಥ ಒಡವೆ ವಸ್ತ್ರದಲ್ಲಿ ತಾಯಿ ಲಕ್ಷ್ಮೀ ದೇವಿ ಇರ್ತಾಳೆ. ನಾವು ಹಾಕ್ಕೊಳ್ಳೋ ಬಟ್ಟೆಲೂ ಅಷ್ಟೇ ನಮ್ಮ ಮೈ ಮೇಲಿರೋ ಬಟ್ಟೆನ ಯಾರಿಗೂ ಅಷ್ಟೇ ಸಾಮಾನ್ಯವಾಗಿ ಯಾರೂ ಕೊಡೋದಿಲ್ಲ. ಹಾಗಾಗಿ ಅದನ್ನು ಅಷ್ಟೇ ಕೊಡೋದಕ್ಕೆ ಹೋಗಬಾರ್ದು. ನಿಮಗೆ ಬೇಕು ಅಂತಂದರೆ ಹೊಸ್ದಾಗಿ ನೀವು ಕೊಡ್ಬೋದು, ಆದರೆ ನೀವು ಉಪಯೋಗಿಸಿರೋಂಥ ಒಡವೆ ವಸ್ತ್ರಗಳನ್ನ ಯಾರಿಗೂ ಅಷ್ಟೇ ಕೊಡೋದಕ್ಕೆ ಹೋಗಬೇಡಿ. ಇದೆಲ್ಲ ನಮಗೆ ದಾರಿದ್ರ್ಯ ತಂದು ಕೊಡುತ್ತೆ. ಮತ್ತು ಇನ್ನು ಕೆಲವು ತಪ್ಪು ಅಂತಂದರೆ, ಈಗ ನಾವು ಹೂ ಮುಡ್ಕೊಂಡಿರ್ತೀವಿ, ಬೇರೆಯವರು ಹೂ ಮುಡ್ದಿರಲ್ಲ, ತಗೊಳ್ಳಿ ನೀವು ಮುಡ್ಕೊಳ್ಳಿ ಅಂತ ನಮ್ಮ ತಲೆಯಲ್ಲಿರೋ ಹೂವನ್ನ ಬೇರೆಯವ್ರಿಗೆ ಕೊಡೋವಂಥದ್ದು, ಅದು ಅಷ್ಟೇ ತಪ್ಪು. ಮುತ್ತೈದೆ ಹೆಣ್ಮಕ್ಳುಗಳು ಯಾರು ಅಷ್ಟೇ ಮುಡ್ದಿರೋ ಅಂಥ ಹೂ ಆಗಿರ್ಬೋದು, ಕೈಯಲ್ಲಿ ಬಳೆ ಹಾಕ್ಕೊಂಡಿರ್ತೀವಲ್ಲ, ಬೇರೆಯವರು ಕೈಯಲ್ಲಿ ಬಳೆ ಹಾಕ್ಕೊಂಡಿರಲ್ಲ, ತಗೊಳ್ಳಿ 2 ಬಳೆ ಹಾಕ್ಕೊಳ್ಳಿ ಅಂತ ಕೊಡ್ತೀವಲ್ಲ, ಅದನ್ನು ಅಷ್ಟೇ ಕೊಡೋದಕ್ಕೆ ಹೋಗಬಾರ್ದು. ಇದೆಲ್ಲ ಲಕ್ಷ್ಮಿ ಸಂಕೇತ. ಈ ಥರ ಎಲ್ಲ ವಸ್ತುಗಳನ್ನ ನಾವು ಬೇರೆಯವ್ರಿಗೆ, ನಾವು ಧರಿಸಿರೋ ಅಂಥ ವಸ್ತುಗಳನ್ನ ಬೇರೆಯವ್ರಿಗೆ ಕೊಡ್ತು ಅಂತಂದರೆ ದಾರಿದ್ರ್ಯ ಲಕ್ಷ್ಮಿ ಬರ್ತಾಳೆ. ನಾವು ಅನ್ಕೋತೀವಿ ಏನಕ್ಕೆ ನಮಗೆ ಕಷ್ಟ ಬರ್ತಿದೆ, ಏನಕ್ಕೆ ನಮಗೆ ದುಡ್ಡು ಅನ್ನೋದು ನಮ್ಮ ಕೈ ಸೇರ್ತಾ ಇಲ್ಲ, ನಮ್ಮ ಮನೆಗೆ ಕಷ್ಟನೇ ಜಾಸ್ತಿ ಬರ್ತಿದೆ. ನಾವು ಈ ಮನೇಲಿರೋಷ್ಟು ಜನನು ಹೊರಗಡೆ ಹೋಗಿ ದುಡಿತೀವಿ, ಸಂಪಾದನೆಯನ್ನು ಮಾಡ್ತೀವಿ, ಆದರೆ ನಮಗೆ ದುಡ್ಡು ಅನ್ನೋದು ನಮ್ಮ ಕೈ ಎತ್ತುತ್ತಾ ಇಲ್ಲ. ಎಷ್ಟು ದುಡಿದ್ರೂ ನೀರಿನ ಥರನೇ ದುಡ್ಡು ಹಣಕಾಸು ಖರ್ಚಾಗ್ತಿದೆ ಅಂತ ಹೇಳ್ತೀವಲ್ಲ, ಇದೆಲ್ಲ ಒಂದು ಕಾರಣ. ನಾವು ಮನೇಲಿರೋವಂಥ ಹೆಣ್ಣುಮಕ್ಕಳು ಮಾಡೋ ಅಂಥ ತಪ್ಪುಗಳಿಂದ ಈ ಥರ ಎಲ್ಲ ಒಂದು ಸಮಸ್ಯೆ ಅನ್ನೋದು ಬರ್ತಿದೆ. ನಾನು ಸುಮಾರು ವಿಡಿಯೋದಲ್ಲಿ ಹೇಳ್ತೀನಿ, ಮನೆ ಒಳಗಡೆ ಬರಬೇಕಾದ್ರೆ ಯಾವತ್ತೂ ಅಷ್ಟೇ ನೀವು ಚಪ್ಪಲಿನ ಹೊರಗಡೆ ಬಿಟ್ಬಿಟ್ಟು, ಅಂದರೆ ಬಾಗಿಲಲ್ಲಿ ಯಾವಾಗಲೂ ಅಷ್ಟೇ ಚಪ್ಪಲಿನ ಬಾಗಿಲಲ್ಲಿ ಬಿಡೋದಕ್ಕೆ ಹೋಗಬಾರ್ದು, ಎಲ್ಲಾದರೂ ಸೈಡಲ್ಲಿ ಬಿಡಬೇಕು. ಹೊರಗಡೆ ಕಸ ಗುಡಿಸೋವಂಥ ಪರ್ಕೆ ಆಗಿರ್ಬೋದು, ಅದು ಯಾರ ಕಣ್ಣಿಗೂ ಅಷ್ಟೇ ಕಾಣಿಸೋದಕ್ಕೆ ಹೋಗಬಾರ್ದು. ಅದನ್ನು ಎಲ್ಲಾದರೂ ಯಾರಿಗೂ ಕಣ್ಣಿಗೆ ಬೀಳ್ದಿರೋ ಹಾಗೆ ಎಲ್ಲಾದರೂ ಒಂದು ಸೈಡಲ್ಲಿರಬೇಕು. ಮನೆ ಬಾಗಿಲಲ್ಲಿ ಎಲ್ರಿಗೂ ಕಾಣೋ ಥರ ಪರ್ಕೆನ ಮನೆ ಬಾಗಿಲಲ್ಲಿ ಇಡೋದಕ್ಕೆ ಹೋಗಬಾರ್ದು. ಚಪ್ಪಲಿನೂ ಅಷ್ಟೇ ಮನೆ ಬಾಗಿಲಲ್ಲಿ ಬಿಡೋದಕ್ಕೆ ಹೋಗಬಾರ್ದು, ಒಂದು ಸೈಡಲ್ಲಿ ಬಿಡಬೇಕು. ಪರ್ಕೆ ಮತ್ತು ಚಪ್ಪಲಿ ಈ ಥರ ಬಿಡ್ತು ಅಂತಂದರೆ ತಾಯಿ ಲಕ್ಷ್ಮೀ ದೇವಿ ಮನೆಗೆ ಆಗಮನ ಆಗೋದಿಲ್ಲ. ಇದೆಲ್ಲ ನೋಡಿದ ತಕ್ಷಣ ತಾಯಿ ಲಕ್ಷ್ಮೀ ದೇವಿ ಮನೆಗೆ ಬರೋದಿಲ್ಲ. ಅದಕ್ಕೋಸ್ಕರ ಈ ಥರ ಹಲವಾರು ವಿಷಯಗಳನ್ನ ನಮಗೆ ದೊಡ್ಡವರಾದಂಥವರು ಮತ್ತು ದೇವತೆಗಳು ಈ ಥರ ಸೂಚನೆಯನ್ನು ಕೊಟ್ಟಿದ್ದಾರೆ. ನಮಗೆ ಗೊತ್ತಾಗೋದಿಲ್ಲ, ಕೆಲವು ತಪ್ಪುಗಳನ್ನ ಮಾಡ್ತೀವಿ, ಆ ತಪ್ಪುಗಳಿಂದನೇ ನಮಗೆ ಕಷ್ಟ ಅನ್ನೋದು ಬರ್ತಿರುತ್ತೆ. ಇನ್ನು ತಪ್ಪುಗಳು ನಾವು ಮಾಡೋದೇನು ಅಂತಂದರೆ, ಮನೆಯಲ್ಲಿ ಉಗುರು ಕಟ್ ಮಾಡೋದು. ಉಗುರು ಅಷ್ಟೇ ಮನೆಯಲ್ಲಿ ಕಟ್ ಮಾಡೋದಕ್ಕೆ ಹೋಗಬಾರ್ದು. ಮಂಗಳವಾರ, ಶುಕ್ರವಾರ ಉಗುರನ್ನ ಮನೆಯಲ್ಲಿ ಕಟ್ ಮಾಡೋದಕ್ಕೆ ಹೋಗಬಾರ್ದು. ಉಗುರು ಕಟ್ ಮಾಡಿದ್ರೆ ಮನೆಯಿಂದ ಹೊರಗಡೆ ಕೂತ್ಕೊಂಡು ಉಗುರನ್ನ ಕಟ್ ಮಾಡಿ ಆ ಉಗುರನ್ನ ಎಲ್ಲರಲ್ಲಿ ಬಿಸಾಕೋದಕ್ಕೆ ಹೋಗಬಾರ್ದು. ಒಂದು ಯಂತ್ರಲ್ಲಾದರೂ ಒಂದು ಇದ್ರಲ್ಲಿ ಹಾಕ್ಬಿಟ್ಟು ಅದನ್ನು ಬೆಂಕಿನಲ್ಲಿ ನಾವು ಸುಡಬೇಕು. ಈ ಥರ ಸುಡ್ತು ಅಂತಂದರೆ ಆ ಉಗುರು ಯಾರ ಕಣ್ಣಿಗೂ ಬೀಳೋದಿಲ್ಲ, ಅದು ಸುಟ್ಟೋಗುತ್ತೆ. ಈ ಥರನೂ ಸಹ ನಾವು ಮಾಡೋದ್ರಿಂದ ನಮ್ಮ ಮನೆಗೆ ಲಕ್ಷ್ಮೀ ದೇವಿ ಆಗಮನ ಆಗ್ತಾಳೆ. ಈಗ ಉಗುರು ಕಟ್ ಮಾಡ್ತೀವಿ, ಯಾವಾಗಂದ್ರೆ ಅವಾಗ ಮನೇಲಿ ಗೊತ್ತು ವಾರ ಒಪ್ಪತ್ತು ಇದೆಲ್ಲ ನೋಡ್ದಿರ ಯಾವಾಗಂದ್ರೆ ಅವಾಗ ಉಗುರು ಕಟ್ ಮಾಡೋದ್ರಿಂದ ಈ ಥರ ಸಮಸ್ಯೆ ಬರುತ್ತೆ. ಮತ್ತು ಕಟ್ ಮಾಡಿದ ಉಗುರನ್ನ ಡಸ್ಟ್ಬಿನ್ನಲ್ಲಿ ಹಾಕೋದು, ಇಲ್ಲಾಂದರೆ ಹೊರಗಡೆ ತೊಗೊಂಡೋಗಿ ಹಾಕೋದು, ಈ ಥರನೂ ಅಷ್ಟೇ ನಾವು ಮಾಡೋದಕ್ಕೆ ಹೋಗಬಾರ್ದು. ಆ ಉಗುರನ್ನ ಒಂದು ಕಡೆ ಇಟ್ಬಿಟ್ಟು ಒಂದು ವೇಸ್ಟು ದೀಪ ಇರುತ್ತಲ್ಲ, ನಾವು ದೀಪ ಹಚ್ಚುತ್ತೀವಲ್ಲ, ಆ ದೀಪದಲ್ಲಿ ಹಾಕ್ಬಿಟ್ಟು ನೀವು ಒಂದು ಕರ್ಪೂರ ಹಾಕ್ಬಿಟ್ಟು ಅದನ್ನು ಸುಟ್ಬಿಡಿ. ಅವಾಗ ಯಾವುದೇ ಒಂದು ದೋಷ ಬರೋದಿಲ್ಲ. ತಾಯಿ ಲಕ್ಷ್ಮೀ ದೇವಿ ನಮ್ಮನೆಗೆ ಆಗಮನ ಮಾಡ್ತಾಳೆ. ಈಗ ನಾವು ಮನೆಯಲ್ಲಿ ಹೆಣ್ಮಕ್ಳು ನೀರನ್ನು ಒಂದು ಮಿತಿಯಲ್ಲಿ ನಾವು ಬಳಸ್ತಾ ಹೋಗಬೇಕು. ನೀರಿದೆ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ನೀರು ಉಯ್ಯೋದು, ವೆಚ್ಚ ಮಾಡೋದು, ಈ ಥರ ಮಾಡೋದಕ್ಕೆ ಹೋಗ್ಬಾರ್ದು. ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನಾವು ನೀರು ಬಳಸಬೇಕು. ಸುಮ್ಮನೆ ನೀರಿದೆ ಅಂತ ಅಂದ್ಬಿಟ್ಟು ನಾವು ಉಯ್ಯೋದಕ್ಕೆ ಹೋಗ್ಬಾರ್ದು. ನೀರು ಎಷ್ಟು ಖರ್ಚು ಮಾಡ್ತೀವೋ ಹಣ ಅನ್ನೋದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಹಣನೂ ಅಷ್ಟೇ ಆ ಥರ ನೀರಿನ ಥರ ಖರ್ಚಾಗ್ತಿರುತ್ತೆ. ಇದೆಲ್ಲ ಒಂದು ನಮಗೆ ಭಗವಂತ ಸೂಚನೆ ಕೊಟ್ಟಿದ್ದಾನೆ. ಆ ಸೂಚನೆ ಮುಖಾಂತರ ನಾವು ಮನೇನ ಪಾಲಿಸ್ತು ಅಂತಂದರೆ ಖಂಡಿತ ನಮ್ಮ ಮನೆ ಅಭಿವೃದ್ಧಿ ಆಗುತ್ತೆ. ನಾವು ಏನೇ ಒಂದು ಕೆಲಸ ಕಾರ್ಯದಲ್ಲಿ ಕೈ ಹಾಕಿದ್ರು ಅದಕ್ಕೆಲ್ಲ ಭಗವಂತ ಯಶಸ್ಸು ಅನ್ನೋದು ಕೊಡ್ತಾನೆ. ಮನೆ ಹೆಣ್ಣು ಮಕ್ಕಳು ಒತ್ತುಟ್ಟತ್ತು ಮುಂಚೆ ಯಾರೂ ಅಷ್ಟೇ ಮನೆಯಲ್ಲಿ ಮಲಗೋದಿಕ್ಕೆ ಹೋಗಬಾರ್ದು. ಗಂಡಸರಾಗಿರ್ಬೋದು, ಇಲ್ಲ ಮಕ್ಕಳಾಗಿರ್ಬೋದು, ಇಲ್ಲ ನಾವು ಹೆಣ್ಣು ಮಕ್ಕಳಾಗಿರ್ಬೋದು. ಸೂರ್ಯ ಉದಯ ಆಗೋದ್ರ ಒಳಗಡೆ ಅಂದರೆ 6 ಗಂಟೆ ಒಳಗಡೆ ಎಲ್ಲರೂ ಸಹ ಹಾಸಿಗೆ ಬಿಟ್ಟು ಎದ್ಬಿಡಬೇಕು. ಮತ್ತು ಹಾಸಿಗೆ ಬಟ್ಟೆನ ನಾವು ಅದನ್ನೆಲ್ಲ ಕ್ಲೀನ್
ಕ್ಲೀನ್ ಮಾಡಿ ನಾವು ಬರೋವಂಥದ್ದು. ಈಗ ಹಾಸ್ಕೊಂಡಿರ್ತೀವಿ, ಆ ಬಟ್ಟೆನೆಲ್ಲ ನಾವು ತುಳಿಯೋವಂಥದ್ದು, ಹಾಸಿಗೆ ಬಟ್ಟೆ ಆಗಿರ್ಬೋದು, ಇಲ್ಲೊಂದು ಚಾಪೆ ಆಗಿರ್ಬೋದು, ಇದನ್ನೆಲ್ಲ ಕಾಲಿಂದ ತುಳಿಯೋದಕ್ಕೆ ಹೋಗಬಾರ್ದು. ಈಗ ನಾವು ತಲೆಗೆ ದಿಂಬು ಹಾಕೋತೀವಲ್ಲ, ಆ ದಿಂಬೂ ಅಷ್ಟೇ ಕಾಲಿಂದ ಒದಿಯೋದಕ್ಕೆ ಹೋಗಬಾರ್ದು. ಆ ದಿಂಬು ಮೇಲೆ ಕುತ್ಕೊಳ್ಳೋದಕ್ಕೆ ಹೋಗಬಾರ್ದು. ಕೆಲವು ಜನ ಆ ದಿಂಬುನ ತೊಡೆ ಮೇಲೆ ಇಟ್ಕೊಂಡು ಊಟ ಮಾಡೋ ತಟ್ಟೆನ ಅದ್ರ ಮೇಲೆ ಇಟ್ಕೊಂಡು ಕೆಲವರು ಊಟ ಮಾಡ್ತಾರೆ. ಆ ಥರ ತಪ್ಪು ಅಷ್ಟೇ ಮಾಡೋಕ್ಕೆ ಹೋಗಬಾರ್ದು. ದಿಂಬಿನಲ್ಲಿ ಶ್ರೀಮನ್ನಾರಾಯಣ ಇರ್ತಾನೆ, ಹಾಗಾಗಿ ಅದ್ರ ಮೇಲೆ ನಾವು ಇಂದ್ಲು ತಟ್ಟೆನ ಇಟ್ಕೊಂಡು ನಾವು ಊಟ ಮಾಡೋದಕ್ಕೆ ಹೋಗಬಾರ್ದು. ಸುಮಾರು ಜನ ಈ ಥರ ತಪ್ಪುಗಳನ್ನ ಮಾಡ್ತಿರ್ತಾರೆ. ಆ ಥರ ತಪ್ಪು ಯಾರಾದರೂ ಮಾಡ್ತಿದ್ರೆ ಅದನ್ನು ನೀವು ನಿಲ್ಲಿಸಿದ ಮೇಲೇ ನಿಮಗೆ ಒಳ್ಳೆಯದಾಗುವಂಥದ್ದು. ನಾವು ದೇವ್ರ ಪೂಜೆ ಮಾಡ್ತಿರ್ತೀವಿ, ಆವಾಗ ಹಣೆಗೆ ಅರ್ಶಿನ ಕುಂಕುಮ ಇಟ್ಕೋಬೇಕು. ಕೈಯಲ್ಲಿ ಎರಡೆರಡಾದರೂ ಬಳೆ ಹಾಕ್ಕೊಂಡಿರಬೇಕು. ಸಾರಿ ಉಟ್ಕೊಳ್ಳೋ ಅಂಥವ್ರಾದರೆ ತುಂಬ ಒಳ್ಳೆಯದು. ದೇವರು ಬೇಗ ಅನುಗ್ರಹ ಮಾಡ್ತಾಳೆ. ತಾಯಿ ಲಕ್ಷ್ಮೀ ದೇವಿ ಸಾರಿ ಉಟ್ಕೊಂಡು ಮೈ ತುಂಬ ಸೆರಗ ಹಾಕ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊಂಡು ಕೈಯಲ್ಲಿ ಬಳೆ ಹಾಕ್ಕೊಂಡು ತಲೆಗೆ ಒಂದಾದರೂ ಹೂವು ಮುಡ್ಕೊಂಡು ನಾವು ಪೂಜೆ ಮಾಡ್ತು ಅಂತಂದರೆ ತಾಯಿ ಲಕ್ಷ್ಮೀ ದೇವಿ ಆಗಮನ ಮಾಡ್ತಾಳೆ. ಕೆಲವರು ದೇವ್ರ ಪೂಜೆ ಮಾಡಬೇಕಾದ್ರೆ ಖಾಲಿ ಕೈ ಇಟ್ಕೊಂಡು ಪೂಜೆ ಮಾಡ್ತಾರೆ, ಮತ್ತು ಪ್ಯಾಂಟು ಶರ್ಟು ಹಾಕ್ಕೊಂಡು ಸಹ ಈ ಥರ ಪೂಜೆ ಮಾಡ್ತಾರೆ. ಮತ್ತು ಹಣೆಗೆ ಕುಂಕುಮನೂ ಸಹ ಇಟ್ಕೊಳ್ಳೋದಿಲ್ಲ, ತಲೆಗೆ ಹೂವು ಸಹ ಮುಡ್ಕೊಳ್ಳೋದಿಲ್ಲ. ಪ್ರತಿಯೊಬ್ಬ ಹೆಣ್ಮಕ್ಳು ತಲೆಗೆ ಒಂದಾದರೂ ಹೂವು ಮುಡ್ದಿರಬೇಕು, ಕೈಗೆ ಎರಡೆರಡು ಬಳೆ ಹಾಕಿರಬೇಕು, ಮತ್ತು ಕಾಲಲ್ಲಿ ಕಾಲುಂಗುರ ಇರಬೇಕು. ಕತ್ತಲ್ಲಿ ತಾಳಿ ಇಲ್ದಿರ ನಾವು ದೇವ್ರ ಪೂಜೆ ಮಾಡೋದಕ್ಕೆ ಹೋಗಬಾರ್ದು. ಮತ್ತು ಕತ್ತಲ್ಲಿರೋಂಥ ತಾಳಿನ ನಾವು ಯಾವಾಗಲೂ ಅಷ್ಟೇ ಮೇಲೆ ಹಾಕ್ಕೊಂಡು ಯಾವಾಗಲೂ ಇರೋದಕ್ಕೆ ಹೋಗಬಾರ್ದು. ತಾಳಿ ಯಾರಿಗೂ ಸಹ ಕಾಣಿಸ್ಬಾರ್ದು. ನಾವು ಅದಕ್ಕೆ ಪ್ರತಿದಿನ ನಾವು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಊದ್ಗಟ್ಟಿ ಹೊಗೆನ ತೋರಿಸ್ತು ಅಂತಂದರೆ ತಾಯಿ ಲಕ್ಷ್ಮೀ ದೇವಿ ಆಗಮನ ಮಾಡ್ತಾಳೆ. ತಾಳಿ ಹೊರಗಡೆ ಹಾಕ್ಕೊಂಡು ಎಲ್ರಿಗೂ ಸಹ ನಾವು ತಾಳಿ ತೋರಿಸ್ತು ಅಂತಂದರೆ ಗಂಡನ ಆಯಸ್ಸು ಕಮ್ಮಿ ಆಗುತ್ತೆ. ಗಂಡಸು ಹೊರಗಡೆ ದುಡಿಯೋದಕ್ಕೆ ಹೋಗ್ತಾರೆ, ಅವ್ರಿಗೆ ಹಲವಾರು ತೊಂದರೆಗಳನ್ನೋದು ಬರುತ್ತೆ. ಅವ್ರು ಕೆಲಸ ಮಾಡೋ ಕಡೆ ಆಗಿರ್ಬೋದು, ಇಲ್ಲ ದಾರಿನಲ್ಲಿ ಹೋಗೋ ಕಡೆ ಆಗಿರ್ಬೋದು, ಈ ಥರ ಒಂದು ತೊಂದರೆ ಆಗ್ತಿರುತ್ತೆ. ಹಂಗಾಗಿ ನಾವು ಹೆಣ್ಮಕ್ಳು ಈ ಥರ ಒಂದು ತಪ್ಪುಗಳು ಮಾಡೋದ್ರಿಂದ ನಮಗೆ ಕೆಟ್ಟದಾಗ್ತಿರೋದು. ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳು ನಾಷ್ಟ ಮಾಡೋದಕ್ಕೆ ಅಂತ ನಾವು ಒಲೆ ಹಚ್ಚುತ್ತೀವಲ್ಲ, ಅವಾಗ ಬೇರೆ ಏನು ಮಾಡೋದಕ್ಕೆ ಹೋಗಬಾರ್ದು. ಹಾಲು ಕಾಯಕ್ಕಿಡಿ, ಹಾಲು ಕಾಯಕ್ಕಿಟ್ಟಿಲ್ಲ ಅಂತಂದರೆ ಅನ್ನ ಮಾಡೋದಕ್ಕಿಡಿ. ಇದೆಲ್ಲ ಮಾಡೋದಕ್ಕೆ ಮುಂಚೆ ನೀವು ಒಂದು ಸತಿ ನೀವು ತೇವದ ಬಟ್ಟೆ ಮಾಡಿಕೊಂಡು ಅಡುಗೆ ಮನೆ ಸ್ಲ್ಯಾಬ್ನೆಲ್ಲ ಒಲೆ ಇದನ್ನೆಲ್ಲ ಒರೆಸಿ ಅದಕ್ಕೆ ಒಲೆಗೆ ಅರ್ಶಿನ ಕುಂಕುಮ ಇಟ್ಟು ಒಂದು ಹೂವು ಇಟ್ಟು ನಂತರ ನೀವು ಹಾಲು ಕಾಯಕ್ಕಿಡಿ, ಅನ್ನ ಮಾಡೋದಕ್ಕಿಡಿ. ನಂತರ ನೀವು ಬೇರೆ ಏನೋ ತಿಂಡಿ ಮಾಡ್ತೀರಾ ಅದನ್ನು ನೀವು ಮಾಡ್ತಾ ಹೋಗಿ. ಫಸ್ಟೇ ಸಾಂಬಾರು ಮಾಡೋದು, ಬೇರೆ ತಿಂಡಿಗಳು ಮಾಡೋದು, ಈ ಥರ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ಅನ್ನ ಮಾಡೋದ್ರಿಂದ ಮತ್ತು ಹಾಲು ಕಾಯಿಸೋದ್ರಿಂದ ತಾಯಿ ಲಕ್ಷ್ಮೀ ದೇವಿ ಇರ್ತಾಳೆ. ಹಾಲು ಸ್ವರೂಪನೇ ತಾಯಿ ಲಕ್ಷ್ಮೀ ದೇವಿ ಅಲ್ವಾ. ಹಂಗಾಗಿ ಮೊದಲು ಹಾಲು ಕಾಯೋದಕ್ಕೆ ಇಡಬೇಕು. ಮತ್ತು ಮನೆಯಲ್ಲಿ ಹಾಲು ಉಕ್ತು ಅಂತಂದರೆ ಅದು ತುಂಬ ಒಳ್ಳೆಯದು. ಹಾಲು ಉಕ್ತಾಗ ನಾವು ಬೈಕೋತೀವಿ, ಅದನ್ನು ಯಾರು ಕ್ಲೀನ್ ಮಾಡ್ತಾರಪ್ಪ ಅಂತಂದ್ಬಿಟ್ಟು ನಾವು ಬೈಕೋತೀವಿ. ನಾವು ಆ ಥರ ಬೈಕೊಳ್ಳೋದಕ್ಕೆ ಹೋಗಬೇಡಿ. ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಆಗಮನ ಮಾಡೋದಕ್ಕೆ ಬರುವಂಥ ಸೂಚನೆಗಳು, ತಾಯಿ ಲಕ್ಷ್ಮೀ ದೇವಿ ಕೊಡೋಂಥ ಸೂಚನೆಗಳು. ಹಾಲು ಉಕ್ಕಿದಂಥ ಮನೆ ಯಾವಾಗಲೂ ಅಷ್ಟೇ ಉಕ್ಕುತ್ತಾ ಇರುತ್ತೆ. ಹಾಗಾಗಿ ಹಾಲು ಉಕ್ಕಬೇಕು. ಮತ್ತು ಮನೆಯಲ್ಲಿ ಉಪ್ಪು ಖಾಲಿ ಆಗದಿರೋ ಥರ ನೀವು ನೋಡ್ಕೊಳ್ಳಿ. ಲಕ್ಷ್ಮೀ ದೇವಿ ಸ್ವರೂಪನೇ ಅರಳುಪ್ಪು. ತಾಯಿ ಲಕ್ಷ್ಮೀ ದೇವಿ ಸಮುದ್ರದಿಂದ ಬಂದಂಥವಳು. ಹಂಗಾಗಿ ಉಪ್ಪು ಅಂತಂದ್ರೇ ತಾಯಿ ಲಕ್ಷ್ಮಿ ಸಂಕೇತ. ಹಂಗಾಗಿ ಮನೆಯಲ್ಲಿ ದಪ್ಪುಪ್ಪು ಖಾಲಿ ಆಗದಿರೋ ಥರ ನೀವು ನೋಡ್ಕೊಳ್ಳಿ. ಮನೆಯಲ್ಲಿ ಅರ್ಶಿನ ಕುಂಕುಮ ಮತ್ತು ದಪ್ಪುಪ್ಪು ಈ ಥರ ಕೆಲವು ವಸ್ತುಗಳು ಯಾವಾಗಲೂ ಅಷ್ಟೇ ಖಾಲಿ ಆಗಬಾರ್ದು. ಖಾಲಿ ಆಗೋದಕ್ಕೆ ಮುಂಚೆನೇ ನೀವು ತಂದು ಇಟ್ಕೊಳ್ಳಿ. ನಾವಿನ್ನೂ ಕೆಲವು ಮಾಡೋಂಥ ತಪ್ಪುಗಳು ಏನು ಅಂತಂದರೆ ಮನೆಯಲ್ಲಿ ನೆಗೆಟಿವ್ ಆಗಿ ಯಾವಾಗಲೂ ಯೋಚನೆ ಮಾಡೋದಕ್ಕೆ ಹೋಗಬಾರ್ದು, ನೆಗೆಟಿವ್ ಆಗಿ ಮಾತಾಡೋಕ್ಕೆ ಹೋಗಬಾರ್ದು. ಹೊರಗಡೆ ಯಾರಾದರೂ ಹೋಗ್ತಿದ್ದಾರೆ ಅಂತಂದರೆ ಅವ್ರಿಗೆ ಎರಡು ಒಳ್ಳೆ ಮಾತು ಹೇಳಿ ಕಳಿಸ್ಬೇಕು. ದೇವ್ರು ಒಳ್ಳೇದು ಮಾಡಲಿ, ಹೋಗಿದ್ದು ಬನ್ನಿ ಅಂತ ಹೇಳಿ ಕಳಿಸ್ಬೇಕು. ಮನೆಯಿಂದ ಹೊರಗಡೆ ಗಂಡಸರಾಗಿರ್ಬೋದು, ಇಲ್ಲ ಮಕ್ಕಳಾಗಿರ್ಬೋದು, ಇಲ್ಲ ನಾವೇ ಹೋಗ್ತಿರ್ತೀವಿ, ಏನಾದರೂ ಒಂದು ಹೆಚ್ಚು ಕಮ್ಮಿ ಆಗುತ್ತೆ ಅಂತಂದರೆ ಈ ಥರ ನಾವು ನೆಗೆಟಿವ್ ಆಗಿ ಏನಾದರೂ ಮಾತಾಡೋದ್ರಿಂದ, ನೆಗೆಟಿವ್ ಆಗಿ ನಾವು ಯೋಚನೆ ಮಾಡೋದ್ರಿಂದ ಅದನ್ನೇ ಅಸ್ತು ದೇವತೆಗಳು ಅಸ್ತು ಅಂತ ನಮಗೆ ತಥಾಸ್ತು ಅಂತ ಹೇಳುವಂಥದ್ದು. ಹಾಗಾಗಿ ಮನೇಲಿ ಹೆಣ್ಮಕ್ಳು ಯಾವಾಗಲೂ ಅಷ್ಟೇ ಕಣ್ಣೀರು ಹಾಕೋದಕ್ಕೆ ಹೋಗಬೇಡಿ. ಮತ್ತು ನೆಗೆಟಿವ್ ಆಗಿ ಕೆಟ್ಟದಾಗಿ ಶಾಪ್ ಹಾಕೋದಾಗಲಿ ಇನ್ನೊಂದು ಮತ್ತೊಂದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ಆ ಥರ ಎಲ್ಲ ನಾವು ಮಾಡಿದಾಗಲೇ ನಮಗೆ ಕೆಟ್ಟದಾಗೋವಂಥದ್ದು. ಏನಕ್ಕೆ ನಮಗೆ ಕೆಟ್ಟದಾಗ್ತಿದೆ, ಏನಕ್ಕೆ ಅವರೆಲ್ಲ ನಮ್ಮನ್ನು ಬಿಟ್ಟು ಹೋದರು ಅಂತಂದರೆ ನಾವು ಮಾತಾಡೋ ಮಾತುಗಳಿಂದ, ನಾವು ಮಾಡೋ ಕೆಲಸಗಳಿಂದ ನಮಗೆ ದಾರಿದ್ರ್ಯ ಬರೋವಂಥದ್ದು. ನಾವು ಮಾಡೋ ತಪ್ಪುಗಳಿಂದನೇ ನಮಗೆ ಈ ಥರ ಕಷ್ಟಗಳು
ಅನ್ನೋದನ್ನು ತಾಯಿ ಲಕ್ಷ್ಮೀದೇವಿ ಕೊಡ್ತಾಳೆ. ಲಕ್ಷ್ಮೀದೇವಿ ಆಗಮನ ಆಗಬೇಕು ಅಂತಂದರೆ ನಾವು ಈ ಥರ ಮಾಡೋ ಅಂಥ ತಪ್ಪುಗಳಿಂದ ನಮಗೆ ಲಕ್ಷ್ಮೀದೇವಿ ಆಗಮನ ಆಗೋದಿಲ್ಲ. ಅಂದರೆ ದುಡ್ಡಿರಬೇಕು, ದುಡ್ಡಿದ್ರೇ ಜೀವನದಲ್ಲಿ ನಾವು ಮುಂದೆ ಬರೋಕ್ಕಾಗೋದು. ಆ ದುಡ್ಡೇ ಇಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ, ಸಾಲ ತೀರ್ಸೋದಕ್ಕೂ ಆಗೋದಿಲ್ಲ, ಇನ್ನೊಂದು ಮತ್ತೊಂದು ಏನೂ ಅಷ್ಟೇ ನಾವು ಮಾಡೋಕ್ಕಾಗೋದಿಲ್ಲ. ನಾವು ಅಂದ್ಕೋತೀವಿ ದೇವರೇ ಏನಕ್ಕೆ ನನಗೆ ಕಷ್ಟ ಕೊಡ್ತಾ ಇದೆಯಾ ಅಂತಂದರೆ ನಾವು ಈ ಥರ ಇಲ್ಲಿ ಮನೆಯಲ್ಲಿ ನಾವು ತಪ್ಪು ಮಾಡ್ತಿರ್ತೀವಿ. ಆ ತಪ್ಪುಗಳಿಂದನೇ ನಮಗೆ ಕಷ್ಟ ಬರೋವಂಥದ್ದು. ಮನೆ ಒಳಗಡೆ ಬರೋದು ಮುಂಚೆ ನೀವು ಚಪ್ಪಲಿ ಕಾಲಲ್ಲಿ ಬಂದಿರ್ತೀರಲ್ಲ, ಹಂಗಾಗಿ ಕಾಲು ಕೈ ಮುಖ ತೊಳ್ಕೊಂಡು ತಲೆ ಮೇಲೆ ಒಂದೆರಡು ಹನಿ ನೀರು ಹಾಕ್ಕೊಂಡು ಒಳಗಡೆ ಬನ್ನಿ. ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಹಾಗೆ ದೇವಸ್ಥಾನದ ಒಳಗಡೆ ಹೊಟ್ಟೋಗ್ತೀವ? ಇಲ್ಲ, ಕೈ ಕಾಲು ತೊಳ್ಕೊಂಡು ಮತ್ತು ತಲೆ ಮೇಲೆ ನೀರು ಹಾಕ್ಕೊಂಡು ತಾನೇ ನಾವು ದೇವಸ್ಥಾನಕ್ಕೆ ಹೋಗೋದು. ಮನೇನೂ ಅಷ್ಟೇ, ದೇವಸ್ಥಾನ ಅಂತ ತಿಳ್ಕೊಂಡು ನಾವು ಈ ಥರ ಒಳಗಡೆ ಬರಬೇಕು. ನಾವು ಏಕ್ದಮ್ಮು ಹೊರಗಡೆಯಿಂದ ಒಳಗಡೆ ಹಾಗೆ ಬರೋದಕ್ಕೆ ಹೋಗ್ಬಾರ್ದು. ನಮ್ಮ ಜೊತೆಯಲ್ಲಿ ಯಾವ್ಯಾವ ನೆಗೆಟಿವ್ ಎನರ್ಜಿ ಅನ್ನೋದು ಒಳಗಡೆ ಬರ್ತಿರುತ್ತೆ ನಮ್ಮ ಜೊತೆಯಲ್ಲಿ ಅನ್ನೋದು ಗೊತ್ತಾಗೋದಿಲ್ಲ. ಮತ್ತು ಶುಕ್ರವಾರ ಮಂಗಳವಾರ ಹೊಸ್ತಿಲಿಗೆ ನೀವು ಅರಿಶಿನ ಕುಂಕುಮನ ಹಚ್ಚಿ ನೀವು ಪ್ರತಿ ದಿವಸನೂ ಹಚ್ಚಬೇಕು. ಮಂಗಳವಾರ ಶುಕ್ರವಾರ ಅರಿಶಿನ ಹೊಸ್ಲಿಗೆಲ್ಲ ಬಳಿದು ನೀವು ಅರಿಶಿನ ಕುಂಕುಮ ಇಟ್ಟು ಹೂ ಇಟ್ಟು ಪೂಜೆ ಮಾಡ್ತು ಅಂತಂದರೆ ತಾಯಿ ಲಕ್ಷ್ಮೀದೇವಿ ಆಗಮನ ಮಾಡ್ತಾಳೆ. ನಾವು ಮಾಡುವಂಥ ಈ ಥರ ತಪ್ಪುಗಳಿಂದನೇ ನಮಗೆ ದಾರಿದ್ರ್ಯ ಬರ್ತಿರುತ್ತೆ. ಮನೆ ಹೆಣ್ಮಕ್ಳು ಅಂತಂದ್ರೇ ಮನೆ ಮಹಾಲಕ್ಷ್ಮಿ, ಹೆಣ್ಮಕ್ಳೇ ಮನೆಗೆ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿನೇ ತಪ್ಪು ಮಾಡ್ತು ಅಂತಂದರೆ ಯಾವ ಲಕ್ಷ್ಮೀದೇವಿನೂ ಮನೆಯಲ್ಲಿ ಇರೋದಿಲ್ಲ. ಈ ಥರ ತಪ್ಪುಗಳನ್ನ ನಾವು ಮಾಡ್ತು ಅಂತಂದರೆ ಕೆಟ್ಟದಾಗುತ್ತೆ. ಸರಿ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದಾಗ್ತಿರುತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದು ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಭಾಗ್ಯ ಕೊಟ್ಟು ಲಕ್ಷ್ಮೀದೇವಿ ಸದಾಕಾಲ ನಿಮ್ಮ ಮನೇಲಿರಲಿ ಅಂತ ನಾನು ಬೇಡ್ಕೊತೀನಿ.